ಐತಿ ಅನ್ನೋದು ಗೊತ್ತಿಲ್ಲ. ಇವ್ರು ಹಡ್ಡೋದ 500 ಫೂಟ್ ಮಟ್ಟ ಹಡ್ಡಕತ್ತಿದಾರ. ನಿಯಮ ಉಲ್ಲಂಘನೆ ಮಾಡತ್ತಾರ. ಏನ್ ಮಾಡ್ತಾವ್ರೆ ಭೂ ವಿಜ್ಞಾನಿಗಳು? ಅವ್ರು ಮಕ್ಕೊಂಡಾರ್ರಿ. ಆಲ್ರೆಡಿ ಎಲ್ಲಾ ಕಡೆ ಹೋಗಿ ನಾವು ನಮ್ ಗ್ರಾಮಸ್ಥರು ಎಲ್ಲಾರು ಹೋಗಿ ಲೆಟರ್ಗಳು ಕೊಟ್ಟು ಎಲ್ಲಾ ಮಾಡಿ ಬಂದ್ರು. ಯಾರು ಬಂದೆ ರಿಯಾಕ್ಷನ್ ತಗೊಂಡಿಲ್ಲ. ಯಾವ ಕ್ಷೇತ್ರ ಬರುತ್ತೆ ನಿಮ್ದು? ನಮ್ದ ಬೆಳಗಾವಿ ಗ್ರಾಮೀಣ ಕ್ಷೇತ್ರ. ಮಾಜಿ ಸದಸ್ಯರು. ಅರಳಿಕಟ್ಟೆ ಊರ್ ನಮ್ದ್ರಿ. ಹೇಳ್ರಕ್ಕ, ಏನ್ ಸಮಸ್ಯೆ? ನಮ್ದು ಇಲ್ಲೆಲ್ಲಾ ದೊಡ್ಡದಾಗ ಬ್ಲಾಸ್ಟಿಂಗ್ ಮಾಡತ್ತಾರ್ರಿ. ಸುತ್ತ ಕಡೆ ಊರುಗಳಿಗೆಲ್ಲಾ ಬಾಳ ತೊಂದರೆ ಆಗತೈತ್ರಿ. ಮತ್ತೆ ನೀರೆಲ್ಲಾ ಬೋರ್ಗಳೆಲ್ಲಾ ಬತ್ತ ಉಂಟಾವ್ರಿ. ನಮಸ್ಕಾರ, ಸದಾನ್ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಗಣಿ ಮತ್ತು ಭೂಗರ್ಭ ಇಲಾಖೆ ಅಧಿಕಾರಿಗಳು ಶಾಮೀಲಾಗಿದ್ದರಿಂದ ಬೆಳಗಾವಿ ಗ್ರಾಮೀಣ ಪ್ರದೇಶದಲ್ಲಿ ಏನು ಹಳ್ಳಿಕಟ್ಟೆ ಗ್ರಾಮ ಇದೆ, ಅಲ್ಲಿ ಜಿಲೆಟಿನ್ ಸ್ಫೋಟದಿಂದ ಅನೇಕ ರೈತರಿಗೆ ತೊಂದರೆ ಆಗ್ತಾಯಿದೆ. ರೈತರ ಹೊಲಗಳಿಗೆ ತೊಂದರೆ ಆಗ್ತಾಯಿದೆ. ಅಲ್ಲಿ ಬೋರ್ವೆಲ್ಗಳಲ್ಲಿ ಕೂಡ ನೀರು ಬರ್ತಾ ಇಲ್ಲ, ಬತ್ತಿ ಹೋಗ್ತಾಯಿದೆ. ಅಂತರ್ಜಲ ಬತ್ತಿ ಹೋಗ್ತಾ ಇದೆ. ಹೈವೇದಿಂದ ಅಂದರೆ ಮುಖ್ಯ ರಸ್ತೆಯಿಂದ 500 ಮೀಟರ್ ಅಂತರವರೆಗೆ ಇರಬೇಕು, ಅದು ಕೂಡ ಇಲ್ಲ. ಅಂದರೆ ಯಾವುದೇ ಕಾನೂನನ್ನು ಪಾಲಿಸ್ತಾ ಇಲ್ಲ. ಮತ್ತು ಜಿಲೆಟಿನ್ ಉಪಯೋಗ ಮಾಡಿ 8 ದಿವಸದಿಂದ ದೊಡ್ಡ ಪ್ರಮಾಣದಲ್ಲಿ ಒಂದು ಸದ್ದನ್ನು ಮಾಡಿದರು. ಆ ಊರಿನಲ್ಲಿರ್ತಕ್ಕಂಥ ಬಾಂಡಿ ಕೆಳಗೆ ಬಿದ್ದು ಅನೇಕ ಮನೆಗಳಲ್ಲಿ ಬಿರುಕು ಬಿಟ್ಟಿದೆ. ಇದನ್ನು ಗ್ರಾಮಸ್ಥರು ಹೇಳಿದ್ದಾರೆ. ಆ ಥರ ಗ್ರಾಮಸ್ಥರು ಕೂಡ ಇಲ್ಲಿ DC ಅವ್ರಿಗೆ ಗಮನಕ್ಕೆ ತಂದರೂ ಕೂಡ ಅವ್ರಿಗೂ ಏನೂ ಮಾಡಲಿಕ್ಕೆ ಆಗಿಲ್ಲ. ಇಲ್ಲಿ ಸಾಯಿ ಸ್ಟೋನ್ ಕ್ರಷರ್ ಗಣಿಕೊಪ್ಪ ಗ್ರಾಮ, ಇದು ಬೈಲಹೊಂಗಲ ತಾಲೂಕಿನಲ್ಲಿ ಬರ್ತಿದೆ. ಅದರ ಲಕ್ಷ್ಮೀ ಹೆಬ್ಬಾಳ್ಕರ ಊಟ ಬ್ಯಾಂಕ್ ಎಲ್ಲಿದೆ? ಇಲ್ಲಿ ಹಳ್ಳಿಕಟ್ಟಿ ಗ್ರಾಮದಲ್ಲಿದೆ. ಅಂದರೆ ಈ ಇಬ್ಬರು ಶಾಸಕರು ಕೂಡಿ ಇದಕ್ಕೇನಾದರೂ ಸಹಾಯ ಮಾಡಿದಾರಾ? ಇದನ್ನು ಕೂಡಲೇ ಬಂದ್ ಮಾಡಬೇಕಂತೇಳಿ ಅಲ್ಲಿಯ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅನೇಕ ಮುಖಂಡರು ಕೂಡ ಒತ್ತಾಯ ಮಾಡ್ತಾ ಬಂದಿದ್ದರು. ಕೂಡ ಇಂದು ಕೂಡ ನಿಂತಿಲ್ಲ. ಅಲ್ಲಿ ಅನೇಕರಿಗೆ ತೊಂದರೆ ಆಗ್ತಾಯಿದೆ, ಪ್ರದೂಷಣ ಹಾಳಾಗ್ತಾಯಿದೆ. ಮತ್ತು ಎಷ್ಟು ಆಳವಾಗಿ ಅಗಿಬೇಕಾಗಿತ್ತು ಅಷ್ಟು ಆಳಕ್ಕಿಂತಲೂ ಹೆಚ್ಚು ಅಗಿದಿದ್ದಾರೆ. ಈ ಜಿಲೆಟನ್ನು ಇವರು ಉಪಯೋಗ ಮಾಡಲಿಕ್ಕೆ ಪರ್ಮಿಷನ್ ತೆಗೆದುಕೊಂಡ್ರ? ಒಟ್ಟು ಎಲ್ಲ ಕಾನೂನುಗಳನ್ನು ಮೀರಿ ಇವರು ಕೆಲಸವನ್ನು ಮಾಡ್ತಾಯಿದ್ದಾರೆ. ಹಾಗಾದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಾವು ಕೇಳ್ತೇವೆ, ನಿಮ್ಮ ಮತಕ್ಷೇತ್ರದಲ್ಲೇ ಬರ್ತಿತ್ತು ಅದು ಹಳ್ಳಿಕಟ್ಟೆ ಗಣಿಕೊಪ್ಪ, ಅದು ಬೈಲಹೊಂಗಲ ಶಾಸಕರ ಒಂದು ವ್ಯಾಪ್ತಿಯಲ್ಲಿ ಬರ್ತದೆ. ಅಂದರೆ ನೀವು ಇಬ್ಬರು ಶಾಸಕರು ಕೂಡಿಕೊಂಡೆ ಮಧ್ಯಸ್ಥಗಲ್ಲಿ ಇರೋದರಿಂದ ಸಾಯಿ ಸ್ಟೋನ್ ಕ್ರಷರ್ಸ್ ಇದನ್ನು ನೀವು ಕೂಡಲೇ ಬಂದ್ ಮಾಡಬೇಕು. ಇವ್ರ ಜೊತೆ ನಿಮ್ಮಿಂದ ಏನಾದರೂ ಹೊಂದಾಣಿಕೆ, ಒಳ ಹೊಂದಾಣಿಕೆ ಇದೆಯಾ ಅಂತ ನಾವು ಕೇಳಬೇಕಾಗ್ತದೆ. ಯಾಕಂದರೆ ಮತದಾರರು ಅನೇಕ ಬಾರಿ ನಿಮ್ಮ ಗಮನಕ್ಕೆ ಕೂಡ ತಂದಿದ್ದಾರೆ. ನೀವು ಯಾವುದೇ ಕ್ರಮವನ್ನು ಕೈಗೊಂಡಲ್ಲ ಅಂದರೆ ನೀವು ಅವರಿಗೆ ಅಭಯಹಸ್ತವನ್ನು ನೀಡಿದ್ದೀರಿ ಅಂದರೆ ಅರ್ಥ ಆಗ್ತದೆ. ಇಲ್ಲಿ ಹಿರಿಯ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದರಿಂದ ಈ ಸಮಸ್ಯೆ ಉಂಟಾಗಿದೆ. ಇನ್ನು ತ್ರಿವಿಕ್ರಮ ಅಲ್ಲಿರ್ತಕ್ಕಂಥ ಬೈಲಹೊಂಗಲದ ಭೂವಿಜ್ಞಾನಿ ತ್ರಿವಿಕ್ರಮ ಅವ್ರು ಏನು ಮಾಡ್ತಾರೆ ಅಂತಂದರೆ ಅಲ್ಲಿ ಗ್ರಾಮಕ್ಕೆ ಹೋಗಿ ಆ ರೈತರನ್ನೇ ಹೆದರಿಸ್ತಾ ಇದ್ದಾರೆ. ಇಲ್ಲ ಏನೂ ಆಗಿಲ್ಲ ಅಂಥೇಳಿ. ಇವರು ಕೂಡ ಅದರಲ್ಲಿ ಶಾಮೀಲಾಗಿದ್ದರಿಂದ ಇವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು. ನಂತರ ಗಣಿ ಮತ್ತು ಭೂಗರ್ಭ ಇಲಾಖೆ ಅಧಿಕಾರಿಗಳು ಇಲ್ಲಿ ಸ್ವತಃ ಹೋಗಿ ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ವರದಿಯನ್ನು ಕೊಡಬೇಕು. ನಾವು ಗಣಿ ಮತ್ತು ಭೂಗರ್ಭ ಇಲಾಖೆ ಮಂತ್ರಿಗಳು ಕೂಡ ಕೇಳ್ತೇವೆ, ಈ ಗ್ರಾಮಕ್ಕೆ ನೀವು ಭೇಟಿ ಕೊಟ್ಟ ನಂತರ ಸತ್ಯ ನಿಮಗೆ ಗೊತ್ತಾಗ್ತದೆ. ಇಲ್ಲಿ ಅನೇಕ ಕ್ರಷರ್ಗಳಿವೆ, ಆದರೆ ಇಲ್ಲಿ 2-3 ಕ್ರಷರ್ಗಳಿಂದ ರೈತರ ಭೂಮಿಗೆ ಹಾನಿ ಆಗ್ತಾಯಿದೆ. ಇಲ್ಲಿ ಕಲ್ಲುಗಳು ಕೂಡ ಬಂದು ಬೀಳ್ತವೆ ಅಂತ ಆರೋಪನೂ ಇದೆ. ಒಟ್ಟಾರೆ ಇದ್ರ ಬಗ್ಗೆ ಸಮಗ್ರ ತನಿಖೆ ನಡೆಯಲೇಬೇಕು. ಊರಿನ ಜನ ಅಲ್ಲಿ ಏನೇನು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಅಧಿಕಾರಿಗಳು ಯಾವ ರೀತಿ ಮಾತಾಡಿದ್ದಾರೆ ಕೇಳಿಸ್ಕೊಳ್ಳೋಣ. ಐತಿ ಅನ್ನೋದು ಗೊತ್ತಿಲ್ಲ. ಇವ್ರು ಹಡ್ಡೋದ 500 ಫೂಟ್ ಮಟ್ಟ ಹಡ್ಡಕತ್ತಿದಾರ. ನಿಯಮ ಉಲ್ಲಂಘನೆ ಮಾಡತ್ತಾರ. ಏನ್ ಮಾಡ್ತಾವ್ರೆ ಭೂ ವಿಜ್ಞಾನಿಗಳು? ಅವ್ರು ಮಕ್ಕೊಂಡಾರ್ರಿ. ಆಲ್ರೆಡಿ ಎಲ್ಲಾ ಕಡೆ ಹೋಗಿ ನಾವು ನಮ್ ಗ್ರಾಮಸ್ಥರು ಎಲ್ಲಾರು ಹೋಗಿ ಲೆಟರ್ಗಳು ಕೊಟ್ಟು ಎಲ್ಲಾ ಮಾಡಿ ಬಂದ್ರು. ಯಾರು ಬಂದೆ ರಿಯಾಕ್ಷನ್ ತಗೊಂಡಿಲ್ಲ. ಯಾವ ಕ್ಷೇತ್ರ ಬರುತ್ತೆ ನಿಮ್ದು? ನಮ್ದ ಬೆಳಗಾವಿ ಗ್ರಾಮೀಣ ಕ್ಷೇತ್ರ. ಮೇಡಮ್ ಬರ್ತಾರ? ಮೇಡಮ್ ಬರ್ತಾರೆ. ಮೇಡಮ್ ಅವ್ರ ಗಮನಕ್ಕೆ ಇದೆಯಾ? ಮೇಡಮ್ ಅವ್ರ ಗಮನಕ್ಕೇನಿಲ್ರಿ ಇದು. ಮೇಡಮ್ ಅವ್ರ ಗಮನಕ್ಕೇನಿಲ್ಲ. ಆದ್ರ ಈ ಭೂಮಿ ಏರಿಯಾ ಇರೋದೆಲ್ಲ ಸಿಗಳಿ ಬೈಲಹೊಂಗಲ ತಾಲೂಕು ಏರಿಯಾದಾಗ ಬರ್ತೈತ್ರಿ. ಆದ್ರ ನಮ್ದ ಲಾಸ್ಟ್ ಗಡಿನಾಡು ಬೆಳಗಾವಿ ಜಿಲ್ಲೆದಾಗ ಲಾಸ್ಟ್ ಹಳ್ಳಿ. ಆದ್ರ ಹಳ್ಳಿ ನಮ್ಗ ತೊಂದರೆ ಆಗತೈತಿ. ಇಲ್ಲಿಂದ ನಾವು 1 ಕಿಲೋಮೀಟರ್ದಾಗ ಸಮೀಪ ಅದೇವು. ಇದು ಬೈಲಹೊಂಗಲ ಏರಿಯಾ ಇರೋದ್ರಿಂದ ಬೈಲಹೊಂಗಲ ಕ್ಷೇತ್ರದವ್ರ ಇದೆಲ್ಲ ಪರ್ಮಿಷನ್ ಅವ್ರು ಯಾರದಾರ ಅವ್ರೆಲ್ಲ ಸಂಬಂಧ ಐತ್ರಿ. ನಮ್ ಕ್ಷೇತ್ರಕ್ಕೆ ಬರೋದು ಮೇಡಮ್ ಅವ್ರೆ. ಒಟ್ಟಾರೆ ಈಗ ಬೈಲಹೊಂಗಲ ಕ್ಷೇತ್ರದ ಕ್ವಾರಿಗಳಿಂದ ಬೆಳಗಾವಿ ಕ್ಷೇತ್ರದ ಒಂದ್ ರೀತಿ ಹಳ್ಳಿಕಟ್ಟೆಯವ್ರು ತೊಂದರೆ ಆಗ್ತಾ ಇದೆ, ಬಹಳ ತೊಂದರೆ ಆಗ್ತದೆ ಸರ್. ನಮ್ಗೆ ಇಲ್ಲಿಂದ ಅಂತರ್ಜಲ ಮತ್ತೆ ಆಲ್ಮೋಸ್ಟ್ ಎಲ್ಲ ನಮ್ ಜಮೀನೆಲ್ಲ ಇರೋದೆಲ್ಲ ಬೈಲಹೊಂಗಲ ತಾಲೂಕು ಸರ್. ಯಾವ ರೀತಿ ಏನೇನ್ ಬ್ಲಾಸ್ಟ್ ಮಾಡ್ತಾವ್ರೆ? ಯಾವ ರೀತಿ ಬ್ಲಾಸ್ಟ್ ಮಾಡ್ತಾವ್ರೆ? ಒಂದ್ ಬ್ಲಾಸ್ಟಿಂಗ್ ಅದು ಆದ್ರೆ ಸರ್ ಯಾವ ರೀತಿ ಬ್ಲಾಸ್ಟ್ ಮಾಡ್ತಾವ್ರೆ? ಯಾವ ಬ್ಲಾಸ್ಟ್ ಮಾಡೋದ್ರಲ್ಲಿ
ಬೇರೆ ಡಿಫ್ರೆಂಟ್ ಟೈಪ್ ಇರ್ತವೆ. ಏನ್ ಪಟಾಕಿಯಿಂದನೋ ಏನ್ ಬಾಂಬ್ಗಳು ಸರ, ಜಿಲಿಟಿನ್ ಕಡ್ಡಿ ಅಂತ ಹೇಳ್ತಾರ ಸರ್, ಆತರಿಂದ ಮಾಡತಾರ ಸರ್. ಜಿಲೆಟಿನ್ ಕಡ್ಡಿ ಹಾ ಸರ್, ನೀವು ನೋಡಿದೀರಾ? ನಾವ್ ಬಂದಿದ್ರು ಸರ್, ಬ್ಲಾಸ್ಟ್ ಆದ್ ಮರ ಸರ್. ಅಲ್ಲಿ ನಮ್ಮ ಎಲ್ಲಾ ಫ್ರೆಂಡ್ಗಳು ಗ್ರಾಮಸ್ಥರು ವಿಡಿಯೋ ಮಾಡಿದಾರ ಸರ್. ಅದು ಹೌದಾ? ಹಾ ಸರ್, ನಿಮ್ ಹತ್ರ ಪ್ರೂಫ್ ಇದೆ? ವಿಡಿಯೋನು ಅದ ಸರ್. ಹೌದಾ? ಹಾ ಸರ್, ಇದೆಲ್ಲ ಇದಾದ್ರೂ ನೀನ್ ಅಧಿಕಾರಿಗಳು ಯಾರು ಬಂದಿಲ್ಲ ಸರ್. ಹೆಸರು? ನಮ್ಮದು ರವೀಂದ್ರ ರವೀಂದ್ರ ಆರ್ಯಾರ. ನಮ್ ಹೊಲದಲ್ಲಿ ಧೂಳು ಹಾರದೆ ದವನ್ ಮೇತನಾಕ ಮುನ್ನ ಕಲ್ಲು ಹೊಲ ಬೆಳತಾವು. ಅದ್ರ ರೈತರಿಗೆ ನಮ್ಗೆ ತೊಂದರೆ ಆಗ. ಹೌದಾ? ಏನ್ ಬ್ಲಾಸ್ಟ್ ಮಾಡ್ತಾವ್ರ? ಬ್ಲಾಕ್ ಮಾಡಿ ಸರ್. ಹೌದಾ? ಕೇಳಿದ್ರೆ ಏನ್ ಹೇಳ್ತಾವ್ರೆ? ಯಾವಾಗಿಂದ ಬ್ಲಾಸ್ಟ್ ಆಗ್ತವೆ? ಈಗ 15 ದಿವಸ ಸರ. ಹೌದಾ? ಭಾರಿ ತೊಂದರೆ ಆಗ್ತಾ ಇದೆ. ಹೌದು. ಏನೇನ್ ಸಮಸ್ಯೆ ಆಗ್ತಾ ಇದೆ ನಿಮ್ಗೆ? ದವನ್ ಮೇವ್ ಐತ್ರಿ, ಧೂಳು ಹಾರದೆ ಆಗ ದವ ಮೇತನಲ್ವು, ಅದು ಧೂಳು ಹಾರಾದ್ರಿ ಅದು. ಹೌದಾ? ಹೇಳಿ ಸರ್. ಮಾಜಿ ಸದಸ್ಯರು. ಓಕೆ, ಅರಳಿಕಟ್ಟೆ ಊರ್ ನಮ್ದ್ರಿ. ಹೇಳ್ರಕ್ಕ, ಏನ್ ಸಮಸ್ಯೆ? ನಮ್ದು ಇಲ್ಲೆಲ್ಲಾ ದೊಡ್ಡದಾಗ ಬ್ಲಾಸ್ಟಿಂಗ್ ಮಾಡತ್ತಾರ್ರಿ. ಸುತ್ತ ಕಡೆ ಊರ್ಗಳಿಗೆಲ್ಲಾ ಬಾಳ ತೊಂದರೆ ಆಗತೈತ್ರಿ. ಮತ್ತೆ ನೀರೆಲ್ಲಾ ಬೋರ್ಗಳೆಲ್ಲಾ ಬತ್ತ ಉಂಟಾವ್ರಿ. ನೀರ ಇಲ್ರಿಲ್ಲ, ಬಡವರಿಗೆಲ್ಲಾ ಬಾಳ ತೊಂದರೆ ಆಗತೈತ್ರಿ. ಆಮೇಲೆ ರೈತರೆಲ್ಲಾ ಮೇವ್ದು ಹಾಕ್ಬೇಕಂದ್ರೆಲ್ಲಾ ಇದು ದುಡ್ಡೆಸ್ಟ್ ಎಲ್ಲಾ ಕುಂತು ಮೇವುಗಳು ತಿನ್ನಾಕ್ ಆಗತ್ತೆ ದನಕ್ರಿ. ಮತ್ ಈಗಾಗ್ಲೇ ನಾವ್ ಎಲ್ಲಾ ಕಡೆನೂ ಮನವಿ ಕೊಟ್ಟಿದೇವ್ರಿ. ಕೊಟ್ರುನು ಅವ್ರ ತಮ್ಮ ಗಮನಕ್ಕೆ ಹೋದ್ರುನು ಇಲ್ಲಿ ಬಂದ್ ಯಾರು ಕೇಳ್ತಾ ಇಲ್ಲ. ಯಾರು ಇಂಥವ್ರಿಗೂ ಭೂ ವಿಜ್ಞಾನಿಗಳು ಯಾರು ಬಂದಿಲ್ಲ ಸರ್ ಅವ್ರ. ಮತ್ತೆ ಯಾವ ರೀತಿ ಈ ರೀತಿ ಆಗ್ಬಿಟ್ರೆ ಯಾವ ರೀತಿ ಮತ್ತೆ? ಅದೇ ಸರ್, ನಾವ್ ಯಾರಿಗ್ ಹೇಳ್ಬೇಕು ಹೇಳಿ ಸರ್. ಆದ್ರೆ ನಾವ್ ಎಲ್ಲಾ ಗ್ರಾಮಸ್ಥರೆಲ್ಲಾ ಕೂಡಿ ಒಂದಷ್ಟು ಜನ ಬಂದ್ ಇಲ್ಲಿ ಹೇಳಿದ್ರಿ. ಅದೇ ಎಲ್ಲಾರು ಅಲ್ಲೇ ಹೇಳ್ತಾರ, ಪಾಪ ಗಪ್ಕೊಂಡಿರ್ತಾರ. ಮೊನ್ನೆ ದೊಡ್ಡದಾಗಿ ಬ್ಲಾಸ್ಟಿಂಗ್ ಮಾಡಿದ್ರಿ. ಬಾಂಡೆ ಗಿಂಡೆ ಎಲ್ಲಾ ಬಿದ್ದು ಮನೆ ಎಲ್ಲಾ ಸ್ವಲ್ಪ ಬಿರುಕ್ ಬಿದ್ದಾವ್ರಿ. ಸಣ್ಣ ಸಣ್ಣ ಮನೆಗಳಿಗೆಲ್ಲಾ ಇಟ್ಟಂಗಿದ್ದು ಬಿದ್ದಾವ್ರಿ ಸರ್. ಹಿಂಗಾಗಿ ಬಾಳ ತೊಂದ್ರೆ ಆಗತ್ತದ ಸರ್. ಹೇಳಿ ಸರ್, ತಮ್ಮ ಹೆಸರು? ನಮ್ಮ ಹೆಸರು ನೀಲಕಂಠ ಪಾರ್ವತಿ ಅಂತ, ಗ್ರಾಮ ಪಂಚಾಯತ್ ಸದಸ್ಯರು, ಹಳ್ಳಿಕಟ್ಟಿ. ಇಲ್ಲಿ ಆಗ್ತಾ ಇರೋ ಅನಾಹುತಗಳನ್ನ ನಿಮ್ಮಿಂದ ಆದ್ರೂ ತಡೆ ಹಿಡಿಬೇಕಂತ ನಾವು ನಿಮ್ಮಲ್ಲಿ ಬೇಡ್ಕೊಳ್ತೇವೆ. ಅಲ್ಲ, ಇದು ಜಿಲೆಟಿನ್ ಇದ್ ಮಾಡ್ತಾವ್ರ? ಜಿಲೆಟಿನ್ ಕಡಿಗಳನ್ನ ಬಳಸಿ ಸಿಕ್ಕಾಪಟ್ಟಿ ಬ್ಲಾಸ್ಟಿಂಗ್ ಮಾಡೋದು ಅಂತ ಸೌಂಡ್ ಅಂದ್ರ ಅದ ಈ ಪಾಕಿಸ್ತಾನ ಮತ್ತು ಇಂಡಿಯಾ ಏನ್ ಯುದ್ಧ ನಡೆಯಿಲ್ಲ, ಆ ತರ ಬಾಂಬ್ ಬ್ಲಾಸ್ಟ್ ಮಾಡ್ತಾ ಇದಾರೆ. ಊರೊಳಗೆ ಸಿಕ್ಕಾಪಟ್ಟಿ ಸೌಂಡ್ ಬಂದ್ ಜನ ಎಲ್ಲಾ ಹೆದರಿ ಹೊರಗೆ ಬರ್ತಾ ಇದಾರೆ. ಹೌದಾ? ಏನ್ ಮಾಡ್ತಾವ್ರ ಎಲ್ಲ ನಿಮ್ಮ ಅಧಿಕಾರಿಗಳು? ಅಧಿಕಾರಿಗಳೆಲ್ಲ ಕಣ್ಮುಚ್ಚಿ ಕೈ ಕಟ್ಕೊಂಡು ಕುಂತಿದ್ದಾರೆ. ಇವ್ರ ಕೈಯಲ್ಲಿ ಸಿಕ್ಕಾಪಟ್ಟಿ ನೋಡಿ ಇಲ್ಲಿ ಜಿಲ್ಟಿನ್ ಕಡಿಗಳು ಎಲ್ಲಾ ನಾವು ಫೋಟೋ ಹೊಡ್ಕೊಂಡವು. ಮತ್ತ ಅವ್ನು ಸಿಕ್ಕಾಪಟ್ಟಿ ಎಲ್ಲಿ ಬೇಕಲ್ಲಿ ಹೋಗಿದ್ದಾರೆ. ಈ ತೆಗ್ಗ ನೋಡಿದ್ರು ಮತ್ತೆ ಇಲ್ಲಿ ಮೂರ್ಛೆ ಬೀಳುವಂತ ಪರಿಸ್ಥಿತಿ ಉಂಟಾಗಿದೆ. ಓಕೆ, ಈಗ ಒಟ್ಟಾರೆ ಏನಪ್ಪಾ ಅಂತಂದ್ರೆ ಇವನ್ನೆಲ್ಲ ಬಂದ್ ಮಾಡ್ಬೇಕು. ಎಲ್ಲಾ ಕ್ರಷರ್ಗಳನ್ನು ಒಂದೇ ಅಂತಲ್ಲ, ಎಲ್ಲಾ ಕ್ರಷರ್ ಬಂದ್ ಮಾಡ್ಬೇಕು. ಯಾಕಂದ್ರೆ ಇನ್ನು ಬರುವಂತ ಕೆಲವು ದಿನಗಳಲ್ಲಿ ಇಲ್ಲಿ ಗ್ರಾಮಗಳು ಎಲ್ಲಾ ಊರುಗಳನ್ನ ಬಿಟ್ಟು ಜನರು ಇದಕ್ಕೆ ಹೋಗ್ಬೇಕಾಗತ್ತೆ, ಹೊರಗಡೆ ಪೂರಾ ವಲಸೆ ಹೋಗ್ಬೇಕಾಗತ್ತೆ ನಾವು. ನನ್ನ ಹೆಸರು ಉಮೇಶ್ ಪಾಟೀಲ್ ಅಂತ, ಗ್ರಾಮ ಪಂಚಾಯತಿ ಮೆಂಬರ್. ಇಲ್ಲಿ ಕ್ವಾರಿಂತ್ರ ಬಹಳ ಪ್ರಾಬ್ಲಮ್ ಆಗತೈತ್ರಿ. ಹೆವಿ ಇದು ಎಕ್ಸ್ಪ್ಲೋಸಿವ್ ಹಾಕಿ ಜಿಲ್ಟಿನ್ ಹಾಕಿ ಬ್ಲಾಸ್ಟ್ ಮಾಡೋದ್ರಿಂದ ಊರಲ್ಲಿ ಬಹಳ ಪ್ರಾಬ್ಲಮ್ ಆಗಿದೆ. ಮನೆ ಬಿರುಕು ಬಿಡ್ತಾ ಇದೆ, ಬಾಂಡೆ ಎಲ್ಲ ಅದ್ರಿ ಬೀಳ್ತಾ ಇವೆ. ಹಳೆ ಮನೆಗಳು ಇದ್ದಾರ, ಬಡವರು ಇದ್ದಾರ, ಎಲ್ಲಿ ಹೋಗ್ಬೇಕು? ಅಲ್ಲ, ಈಗ ಜಿಲೆಟಿನ್ ಇದ್ ಮಾಡೋದಕ್ಕೆ ಈಗ ನಿಮ್ಮ ಹತ್ರ ಪ್ರೂಫ್ ಇದೆಯಾ? ನಮ್ಮ ಹತ್ರ ಎಲ್ಲ ಪ್ರೂಫ್ ಇದೆ. ಅದೆಲ್ಲ ಸಿಕ್ಕಾಪಟ್ಟೆ ಒಗದಿದ್ರು, ಅದನ್ನೆಲ್ಲ ವಿಡಿಯೋ ಮಾಡಿ ನಮ್ಮ ಹತ್ರ ಎಲ್ಲ ಪ್ರೂಫ್ ಇದೆ. ಹೌದಾ? ಯಾರು ಇಲ್ಲಿವರೆಗೂ ಅಧಿಕಾರಿಗಳೇ ಭೇಟಿ ಕೊಟ್ಟಿಲ್ಲ? ಅಧಿಕಾರಿಗಳು ಯಾರು ಭೇಟಿ ಕೊಟ್ಟಿಲ್ಲ. ನಾವು ಹೋಗಿ ಮನವಿ ಕೊಟ್ಟು ಬಂದಿದ್ದೀವಿ. ನಾವು ಒಂದ್ 20 ಜನ ಊರ ಗ್ರಾಮಸ್ಥರೆಲ್ಲ ಹೋಗಿ ಮನವಿ ಕೊಟ್ಟು ಬಂದಿದ್ದೀವಿ. ಆದ್ರೂ ಕೂಡ ಅವರ ಯಾವ್ದು ಕ್ರಮ ತಗೊಂಡಿಲ್ಲ. ಈಗ ದೂಸ್ ಹಾರ್ತಾ ಇದೆ, ಎಲ್ಲ ದೂಸ್ ಹಾರಿ ಮೇವು ದನಗಳು ತಿನ್ನೋ ಮೇವು ಬಹಳ ಇದಾಗ್ತಾ ಇದೆ. ಈಗ ಒಟ್ಟಾರೆ ಏನಪ್ಪಾ ಅಂದ್ರೆ ಈ ಕಲ್ಲು ಕ್ವಾರಿಗಳಿಂದ ನಿಮ್ಮ ಹಳ್ಳಿಕಟ್ಟಿ ಗ್ರಾಮ ರಕ್ಷಣೆ ಬೇಕಾಗಿದೆ. ಆದ್ರೆ ಯಾವ ಅಧಿಕಾರಿಗಳು ನಮಗೆ ರಕ್ಷಣೆ ಕೊಡ್ತಾ ಇಲ್ಲ. ಹೋದ್ರು ಯಾರು ಕೇರ್ ಮಾಡ್ತಾ ಇಲ್ಲ. ಕಟ್ಟಿ ಅಂತ ಬರ್ತದೆ ಮೇಡಮ್, ಬೆಳಗಾವಿ ಗ್ರಾಮೀಣ ಕ್ಷೇತ್ರದ್ದು. ಅಲ್ಲಿ ಹಳ್ಳಿಕಟ್ಟೆ ಗ್ರಾಮದ ಜನರಿಗೆ ಪಕ್ಕದ ಒಂದ್ ರೀತಿ ಬೈಲಂಗ್ಲ ಅಲ್ಲೇ ಸರಹದ್ ಬರುತ್ತೆ ಮೇಡಮ್. ಸಾಯಿಸ್ಟನ್ ಕ್ರಷರ್ ಮತ್ತೆ ಕೆಲವು ಕ್ರಷರ್ಗಳಿಂದ ಆ ಬ್ಲಾಸ್ಟಿಂಗ್ ಗಳಿಂದ ಏನೋ ಸ್ವಲ್ಪ ಹಳ್ಳಿಕಟ್ಟೆ ಗ್ರಾಮಗಳ ರೈತರುಗಳಿಗೆ ಮತ್ತೆ ಇವಕ್ಕೆಲ್ಲ ಸಮಸ್ಯೆ ಆಗ್ತಾ ಇದೆ. ಮತ್ತೆ ಕಲ್ಲುಗಳೆಲ್ಲ ಬಂದು ಬೀಳ್ತಾವೆ, ಮತ್ತೆ ಜಿಲೆಟಿನ್ ಕಡ್ಡಿ ಯೂಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹಳ್ಳಿಕಟ್ಟೆ ಗ್ರಾಮದ ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ ಮೇಡಮ್. ಹಾಗಾಗಿ ಈಗ ಇವ್ರಿಗೂ ನಿಮ್ಮ ಭೂ ವಿಜ್ಞಾನಿಗಳಿಗೆ ಕಾಲ್ ಮಾಡಿದ್ದೆ. ಅವ್ರು ಹೇಳ್ತಾರೆ ಏನು ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಒಂದ್ ರೀತಿ ಹೇಳ್ತಾರೆ. ಯಾರಿಗೆ ಮಾತಾಡ್ತೀರಿ? ತ್ರಿವಿಕ್ರಮ್ ಸಾರಾಯಬ್ರು ಅಂತ ಹೇಳ್ಬಿಟ್ಟು ಒಬ್ರು ಕಾಲ್ ಮಾಡಿದ್ದೆ. ಈಗ ನಾನು ಭೂ ವಿಜ್ಞಾನಿ ಅಂತೆ ನಿಮ್ಮವರು. ಅವ್ರು ಕಾಲ್ ಮಾಡಿದ್ದೆ. ಅವರು ಯಾವ ಆಧಾರದ ಮೇಲೆ ಹೇಳ್ತಾರೋ ಗೊತ್ತಿಲ್ಲ. ಹಾಗಾಗಿ ತಾವೇ ಒಂದ್ಸಲ ಖುದ್ದಾಗಿ ಭೇಟಿ ಕೊಟ್ರೆ ಒಳ್ಳೇದು ಮೇಡಮ್. ಯಾಕಪ್ಪ ಅಂತಂದ್ರೆ ಅಲ್ಲಿ ಹಳ್ಳಿಕಟ್ಟಿ ಜನನೇನೆ ಕರೆಸಿ ಇದು ಮಾಡಿದ್ದಾರೆ. ಹಾಗಾಗಿ ಏನೋ ಬ್ಲಾಸ್ಟಿಂಗ್ ಟೈಮಲ್ಲಿ ನಾನು ಚೆಕ್ ಮಾಡ್ತೀನಪ್ಪ. ಹಾ ಮೇಡಮ್, ಬ್ಲಾಸ್ಟಿಂಗ್ ಟೈಮಲ್ಲಿ ಏನೋ ಜಿಲೆಟಿನ್ ಏನಾದ್ರು ಯೂಸ್ ಮಾಡಕ್ಕೆ ಪರ್ಮಿಷನ್ ಇದೆಯಾ ಮೇಡಮ್? ಅಲ್ಲ, ಅವ್ರು ಯಾವ ತರ ಮಾಡ್ತಾ ಇದಾರೆ ಅಂತ ಒಂದ್ಸರಿ ನೋಡ್ಬಿಟ್ಟು ಮೇಡಮ್ ಆಮೇಲೆ ತಮಗ್ ಡಿಸ್ಕಸ್ ಮಾಡ್ತೀನಿ. ನೋಡಿ ಮೇಡಮ್, ಆದ್ರೆ ಇದನ್ನ ಇದ್ ಮಾಡಿ ಮೇಡಮ್, ದಯವಿಟ್ಟು ಪ್ಲೀಸ್ ಮೇಡಮ್. ಇಲ್ಲಿ ನೋಡಿ, ವಿಶೇಷವಾಗಿ ಈ ಒಂದು ಫಲವತ್ತತೆಯಿಂದ ಬೆಳೀತಕ್ಕಂತ ರೈತರುಗಳು ಹೊಲ